ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನ ಮತ್ತು ಎಲ್ಲಾ ಲಿಂಗಾಯತ ಒಳಪಂಗಡಗಳಿಗೆ OBC ಮೀಸಲಾತಿಗಾಗಿ ಕಳೆದ 3.5 ವರ್ಷಗಳಿಂದ ಏನು ನಿರಂತರವಾಗಿರ್ತಕ್ಕಂಥ ಚಳವಳಿಯನ್ನ ನಾವೆಲ್ಲರೂ ಮಾಡ್ತಾ ಬಂದಿದ್ದೀವಿ. ಆ ಚಳವಳಿಗೆ ಇನ್ನೂ ಎಷ್ಟು ಮಟ್ಟಿಗೆ ಯಶಸ್ಸು ಸಿಗಬೇಕಾಗಿತ್ತು, ಇನ್ನೂ ಸಹ ಸಿಕ್ಕಿಲ್ಲ. ಆ ಹಿನ್ನೆಲೆ ಒಳಗೆ ಈಗಾಗಲೇ ನಮ್ಮ ಸಮುದಾಯದ ಎಲ್ಲಾ ಶಾಸಕರು ಮನೆ ಬಾಗಿಲಿಗೆ ಹೋಗಿ ಅಧಿವೇಶನ ಮಾತಾಡಬೇಕು ಅಂತೇಳಿ ನಾವೆಲ್ಲ ಮನವಿ ಮಾಡ್ಕೊಂಡು ಆಗ್ರಹ ಮಾಡಿದ್ವಿ. ಆದರೆ ಅಧಿವೇಶನದಲ್ಲಿ ಯಾರು ಸಹ ಧ್ವನಿ ಎತ್ತಿಲ್ಲ. ಆ ಒಂದು ನೋವು ಇಡೀ ನಮ್ಮ ಸಮಾಜದಲ್ಲಿ ಕಾಡ್ತಾ ಇದೆ. ಏನೋ ಸ್ಪೀಕರ್ ಅವರ ದುರುದ್ದೇಶದಿಂದ ಏನಾದರೂ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿಲ್ವೋ, ಅಥವಾ ನಮ್ಮ ಶಾಸಕರುಗಳು ಸ್ಪೀಕರ್ಗಳು ಸರಿಯಾಗಿ ಪತ್ರ ವ್ಯವಹಾರ ಮಾಡಿಲ್ಲ ಅಂತ ಒಂದು ಅನುಮಾನ ಸಹ ಕಾಡ್ತಾ ಇದೆ. ಇದೆಲ್ಲರ ನಡುವೆ ಮಲಗಿರುವಂಥ ಸರ್ಕಾರಕ್ಕೆ ನಿರ್ಲಕ್ಷ್ಯ ಮಾಡುವಂಥ ಸರ್ಕಾರದ ನಡೆಯನ್ನ ಖಂಡಿಸ್ಬಿಟ್ಟು ನಮ್ಮ ಲಿಂಗಾಯತ್ ಪಂಚಮಸಾಲಿ ವಕೀಲರ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಇವತ್ತು ಬೆಳಗಾವಿಯಲ್ಲಿ ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆ ಚಿಂತನೆ ಮಾಡಿದ ಮೇಲೆ ಸೆಪ್ಟೆಂಬರ್ 15ನೇ ತಾರೀಕು ಉತ್ತರ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಅಂತ ಹೇಳಿ ಆ ಸಭೆಯನ್ನ ಬೆಳಗಾವಿಯಲ್ಲಿ ಮಾಡಲಾಗುವುದು. ಅವತ್ತಿನ ದಿವಸ ಸಭೆಯಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಅಧಿವೇಶನ ಸಂದರ್ಭದಲ್ಲಿ ಮಾಡಬೇಕನ್ನುವಂಥ ಸಹ ಈ ಸಭೆಯಲ್ಲಿ ಚರ್ಚೆ ಆಯಿತು. ಹಾಗಾಗಿ ಮೊದಲನೇ ಹಂತವಾಗಿ ನಮ್ಮ ಉತ್ತರ ಕರ್ನಾಟಕದ ಸುಮಾರು 7-8 ಜಿಲ್ಲೆಗಿರ್ತಕ್ಕಂಥ ಪಂಚಮಸಾಲಿ ವಕೀಲರ ಒಂದು ಮಹಾಪರಿಷತ್ ಅಂತೇಳಿ ಸೆಪ್ಟೆಂಬರ್ 15ನೇ ತಾರೀಕು ಭಾನುವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಉತ್ತರ ಕನ್ನಡ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲಾ ನಮ್ಮ ಪಂಚಮಸಾಲಿಗಳು, ಮಲೆಗೌಡರು, ಗೌಡ ಲಿಂಗಾಯತರು, ದೀಕ್ಷೆ ಲಿಂಗಾಯತರು ಎಲ್ಲರೂ ಸಹ ಸೆಪ್ಟೆಂಬರ್ 15 ನಡೆಯುವಂತಹ ಉತ್ತರ ಕನ್ನಡದ ಪಂಚಮಸಾಲಿ ವಕೀಲರ ಮಹಾಪರಿಷತ್ತಿಗೆ ತಾವೆಲ್ಲ ಬರಬೇಕು, ಭಾಗವಹಿಸಬೇಕು. ಆ ಮೂಲಕವಾಗಿ ಮುಂದಿನ ರಾಜ್ಯ ಮಟ್ಟದ ಸಮಾವೇಶವನ್ನ ಮಾಡೋದ್ರ ಬಗ್ಗೆ ತಾವೆಲ್ಲ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಯಿತು. ಹಾಗಾಗಿ ತಾವೆಲ್ಲ ವಕೀಲರು ಈಗಲೇ ತಮ್ಮ ಸಂಬಂಧಪಟ್ಟ ಬಾರ್ಗಳಿರ್ತಕ್ಕಂಥ ನಮ್ಮ ಪಂಚಮಸಾಲಿ ವಕೀಲರ ಅವರ ಒಂದು ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಬಿಟ್ಟು ಅವರನ್ನ ಸಂಘಟನೆ ಮಾಡೋ ಪ್ರಯತ್ನವನ್ನ ಸ್ವತಃ ತಾವೇ ವಾಲಂಟಿಯರ್ ಆಗಿ ಎಲ್ಲ ಕಡೆ ಹೋಗಿ ಜನರನ್ನು ಜಾಗೃತಿ ಮಾಡಿಸೋ ಕೆಲಸ ಮಾಡಬೇಕಾಗಿದೆ. ಈ ಹಿನ್ನೆಲೆ ಒಳಗೆ ನಾನು ಸಹ ಎಲ್ಲಾ ಭಾಗದಲ್ಲಿ ಉತ್ತರ ಕರ್ನಾಟಕ ವ್ಯಾಪ್ತಿ ಬರುವಂತ ಎಲ್ಲಾ ಜಿಲ್ಲಾ ಮಟ್ಟದ ವಕೀಲರ ಒಂದು ಸಭೆಯನ್ನು ಮಾಡಿ 15ನೇ ತಾರೀಕು ನಡೆಯುವಂತ ಮಹಾಪರಿಷತ್ತಿಗೆ ಹೆಚ್ಚಿನ ಸಂಖ್ಯೆಯ ವಕೀಲರನ್ನು ಕೂಡಿಸೋ ಪ್ರಯತ್ನ ಮಾಡ್ತೀವಿ. ಅವತ್ತಿನ ದಿವಸನೇ ಮುಂದಿನ ಉಗ್ರ ಹೋರಾಟ ಅಧಿವೇಶನದಲ್ಲಿ, ಈ ಸಾರಿ ಸುವರ್ಣ ವಿಧಾನಸಭಾ ಅಧಿವೇಶನದಲ್ಲಿ ಮುಂದಿನ ಉಗ್ರ ಹೋರಾಟವನ್ನ 20 ಲಕ್ಷ ಪಂಚಮಸಾಲಿ ಕೂಡಿ ಮಾಡಬೇಕು ಅನ್ನೋದು ಮತ್ತು ವಕೀಲರ ಒಂದು ರಾಜ್ಯ ಮಟ್ಟ ಸಮಾವೇಶವನ್ನು ಮಾಡೋ ಕುರಿತು ಸಂಪೂರ್ಣ ನಿರ್ಧಾರವನ್ನು ಮಾಡ್ತೀವಿ ಅಂತ ಮಾತನ್ನ ಮಾಧ್ಯಮ ಮೂಲಕ ಹೇಳ್ತಾ, ಈ ಒಂದು ಸಭೆಯಲ್ಲಿ ಈಗಾಗಲೇ ಮಾಜಿ ಸಚಿವರಾದ AB ಪಾಟೀಲ್ ಅವರು ಮತ್ತು ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ನಮಗೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ BL ಪಾಟೀಲ್ ಅವರು ಮತ್ತು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ SS ಕಿವುಡಸಣ್ಣ ಅವರು, ನಮ್ಮ ಬೆಳಗಾವಿ ಜಿಲ್ಲಾ ಪಂಚಮಸಾಲಿ ವಕೀಲರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ RC ಪಾಟೀಲ್ರು ಮತ್ತು ನಮ್ಮ ಉಪಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯಗೌಡ ಪಾಟೀಲ್ರು, ನಗರ ಘಟಕ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ತಂಬಾಕಿ ಅವರು, ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ರಾಸಾಯ್ ಪಾಟೀಲ್ರು ಮತ್ತು ನಮ್ಮ ರಾಮದುರ್ಗದ ವಕೀಲರು, ನಮ್ಮ RP ಎಲ್ಲರೂ ಬಂದ್ದಾರೆ. ಇಡೀ ಜಿಲ್ಲೆಯ ಎಲ್ಲ ವಕೀಲರು ಕೂಡಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಸೆಪ್ಟೆಂಬರ್ 15ನೇ ತಾರೀಕು ಉತ್ತರ ಕನ್ನಡದ ಪ್ರಥಮ ಪಂಚಮಸಾಲಿ ವಕೀಲರ ಮಹಾಪರಿಷತ್ತನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಮಾತನಾಡ್ತೀನಿ. ಶರಣ. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.